ಹರೇ ರಾಮ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ಸರ್ಗ 17. ಶ್ರೀರಾಮನ ಅರಮನೆ ಪ್ರವೇಶ. ರಥದ ಮೇಲಿಂದ ರಾಮನು ಧ್ವಜ, ಪತಾಕೆ, ಪುಷ್ಪ ಮಾಲೆಗಳಿಂದ ಹಾಗೂ ರೇಷ್ಮೆ ವಸ್ತ್ರಗಳಿಂದ ಅಲಂಕೃತವಾದ ರಾಜ ಬೀದಿಯನ್ನು, ಅಲಂಕೃತ ಬಿಳಿಯ ಗೃಹಗಳನ್ನು, ಎಲ್ಲೆಲ್ಲೂ ಪಸರಿಸಿರುವ ಚಂದನ ಧೂಪದ ಸುವಾಸನೆಯನ್ನು, ಅಸಂಖ್ಯ ಜನರ ಗುಂಪುಗಳನ್ನು ನೋಡುತ್ತಾ ಮುಂದೆ ಸಾಗಿದನು. ಆಶೀರ್ವಾದ ಮಾಡಿದವರನ್ನು ಪ್ರತಿ ಸಮ್ಮಾನಿಸುತ್ತಾ ಅವರಾಡಿದ ಮಾತುಗಳನ್ನು ಕೇಳುತ್ತಾ ಸಾಗುತ್ತಿದ್ದನು. ಅವರುಗಳು, ನಿನ್ನ ಪೂರ್ವಜರಂತೆ ಅದೇ ಮಾರ್ಗದಲ್ಲಿ ನಮ್ಮನ್ನು ಪಾಲಿಸು. ರಾಮನು ನಮ್ಮೆಲ್ಲರನ್ನೂ ಅವನು ತಂದೆ ತಾತಂದಿರ ಹಾಗೆ ಸುಖವಾಗಿ ಇಡುವನು. ನಮ್ಮ ಪುಣ್ಯದಿಂದಲೇ ನಾವು ರಾಮನ ಪಟ್ಟಾಭಿಷೇಕವನ್ನು ನೋಡುತ್ತಿರುವೆವು. ಈ ಪಟ್ಟಾಭಿಷೇಕಕ್ಕಿಂತ ಪ್ರಿಯವಾಗಿರುವುದು ನಮಗೆ ಯಾವುದೂ ಇಲ್ಲ. ಪಟ್ಟಾಭಿಷಕ್ತ ರಾಮನು ನಮಗೆ ಮಾಡುವ ಪ್ರಿಯ ಕೆಲಸವನ್ನು ಬೇರೆ ಯಾರೂ ಮಾಡಲಾರರು ಎಂದೆಲ್ಲ ಪ್ರಶಂಸಿಸುತ್ತಾ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. ಎಲ್ಲ ವರ್ಣಗಳಿಗೆ ದಯಾಳುವಾದ ಧರ್ಮಾತ್ಮ ರಾಮನನ್ನು 4 ವರ್ಣದ ಜನರು ಅನುಸರಿಸುತ್ತಿದ್ದರು. ಇಂತಹ ನರೋತ್ತಮನು ರಾಜ ಬೀದಿಯಲ್ಲಿ ರಥಾರೂಢನಾಗಿ ಹೋಗುತ್ತಿದ್ದರೆ ಮತ್ತೆ ಮತ್ತೆ ನೋಡುವಂತೆ ಇತ್ತು. ರಾಜಪುತ್ರನು ಬಿಳಿಯ ಮೋಡಗಳಂತೆ ಶೋಭಿಸುತ್ತಿದ್ದ. ಎತ್ತರ ವಿಮಾನಗಳುಳ್ಳ ಮತ್ತು ಮುತ್ತು ರತ್ನಗಳಿಂದ ಶೋಭಿಸುತ್ತಿರುವ ತಂದೆಯ ಅರಮನೆಗೆ ಬಂದನು. ಅದರ ಮೊದಲ 3 ಪ್ರಾಕಾರಗಳನ್ನು ರಥಗಳಲ್ಲೇ ದಾಟಿ, ಇನ್ನೆರಡು ಪ್ರಾಕಾರಗಳನ್ನು ನಡಿಗೆಯಲ್ಲಿ ದಾಟಿ ದಶರಥನಿದ್ದ ಕಕ್ಷೆಯ ಬಳಿ ಬಂದನು. ತನ್ನ ಜೊತೆಗಿದ್ದ ಜನರನ್ನು ಅಲ್ಲಿಯೇ ಇರಿಸಿ ತಾನು ಅಂತಃಪುರವನ್ನು ಪ್ರವೇಶಿಸಿದನು. ರಾಜಪುತ್ರನು ತನ್ನ ತಂದೆ ಇರುವಲ್ಲಿಗೆ ಪ್ರವೇಶಿಸಿದ ಮೇಲೆ ಅಲ್ಲಿದ್ದ ಜನರು ಸಂತೋಷದಿಂದ ರಾಮನು ಹೊರಬರುವುದನ್ನು, ಹುಣ್ಣಿಮೆಯ ಚಂದ್ರನನ್ನು ನಿರೀಕ್ಷಿಸುವ ನದೀಪತಿ ಸಮುದ್ರನಂತೆ ನಿರೀಕ್ಷಿಸತೊಡಗಿದರು. ರಾಮ ಬರುವುದನ್ನೇ ಕಾಯ್ತಾ ಇದ್ದರು ಎಂಬಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ 17 ಮುಕ್ತಾಯವಾಯಿತು.